ಹಲೋ ಬ್ಯೂಟಿಫುಲ್ ಸರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವೆನೆಸ್ನ ಡೇ 2. ಆ್ಯಕ್ಚುಲಿ ನಾವು 8 o'clockಗೆ ಹೊರಡಬೇಕಿತ್ತು. 2 ಪ್ಲೇಸ್ನ ಅನ್ಕೊಂಡಿದ್ವಿ ಇವತ್ತು ಹೋಗ್ಬೇಕಂತ. ಬಟ್ ತುಂಬಾ ನಿದ್ದೆ ಬಂದ್ಬಿಟ್ಟು ಇಟ್ಸ್ ಬೀನ್ 10 o'clock ಆಲ್ರೆಡಿ. ಅದಕ್ಕೆ ಕ್ವಿಕ್ ಆಗಿ ರೂಮ್ ಟೂರು ಇವಾಗ ಮಾಡಲ್ಲ. ಆ್ಯಕ್ಚುಲಿ ಇದು ಹೋಮ್ ಟೂರ್ ಥರ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲೇನೆ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಗ್ರೀನ್ ಟೀ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ. ಇದು ನನ್ನ ಕಾಸ್ಟ್ಯೂಮ್ ಚೆಕ್. ಇದು AJIO ಆ್ಯಪಲ್ಲಿ ತೊಗೊಂಡಿದ್ದು ಒಂದು ಫ್ರಾಕ್. ಸೊ ಈ ಥರ ಇದೆ ಫ್ರಾಕ್ ಆ್ಯಂಡ್ ಕಂಪ್ಲೀಟ್ ಹೈ ನೆಕ್ಕಲ್ಲಿದೆ. ಅದಕ್ಕೆ ನಾನು ಯಾವುದೋ ನೆಕ್ ಪೀಸ್ ಹಾಕಿಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ನನಗೆ ಅವಾಗ ಇಷ್ಟ ಆಗಿತ್ತು. ತುಂಬ ಹಳೆಯದು, ಒಂದು 4-5 years ಆಗಿತ್ತು, ಹಾಕೇ ಇರಲಿಲ್ಲ. ಸೊ ಹಾಕೋಣ ಬೇಡವಾ ಅಂತ ತಂದಿದ ಮೇಲೂ ಅವತ್ತಿಂದ ಬೇಡ 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 ಅನ್ಕೊತಾ ಇದ್ದೆ. ಬಟ್ ಇವಾಗ ಅಷ್ಟೊಂದು ಬಟ್ಟೆನೂ ಇಲ್ಲ, ಎಲ್ಲ ಖಾಲಿ ಆಗ್ತದೆ. ಸೊ ಹಾಕ್ಲೇಬೇಕು. ಅದಕ್ಕೆ ಈ ಕಾಸ್ಟ್ಯೂಮ್ನ ಹಾಕೊಂಡಿದ್ದೀನಿ. ತಡ ಮಾಡ್ದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಪ್ರತಿಯೊಂದು ಸಾಮಾನು ಆ ಕಡೆಯಿಂದ ಈ ಕಡೆಗೆ ತಲುಪಿಸ್ಬೇಕು ಅಂದರೆ ಈ ರೀತಿ ಬೋಟಲ್ಲೇ ತರಬೇಕು. ಇಲ್ಲಿ ಈ ಮ್ಯಾಪ್ದು ಶೀಟ್ನ ನಾವು ಇರೋ ಮನೆ ಓನರ್ ಬಂದು ನೆನ್ನೆನೆ ಕೊಟ್ಟು ನಮಗೆ ಅದು ಲೊಕೇಶನ್ಸು ಎಲ್ಲೆಲ್ಲಿ ಹೆಂಗೆ ಹೋಗಬೇಕು ಮತ್ತು ಅದಕ್ಕೆ ಯಾವುದು ಬೋಟ್ ನಂಬರ್ಸ್ ಅಂತ ಎಲ್ಲನೂ ಬರ್ಕೊಟ್ಟಿದ್ದಾರೆ. ನಾವಿವತ್ತು ಹೋಗ್ತಾ ಇರೋದು ಮುನಾರೋ ಮತ್ತು ಬುನಾರೋಗೆ. ಸೊ ರೈಲ್ವೆ ಸ್ಟೇಷನ್ ಹತ್ರದಿಂದನೇ ಬೋಟ್ ಇದೆ. ಈಗ ನಾವು ತೊಗೋಬೇಕಾಗಿರೋದು 4.2 ಮುನಾರೋಗೆ ಹೋಗೋಕ್ಕೆ. ಇಲ್ಲಿಂದ 4.2 ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 15 minutesಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಈಗ ನಾವು ನಿಂತಿರೋದು ಬಂದು ಪ್ಲ್ಯಾಟ್ಫಾರ್ಮ್, ಸೇಮ್ ಬಸ್ ಪ್ಲ್ಯಾಟ್ಫಾರ್ಮ್ ಥರ ನಾವಿಲ್ಲಿ ಬೋಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಬೋಟ್ಗೋಸ್ಕರ ಕಾಯ್ತಾ ಇದ್ದೀವಿ. 3, 4.2 ಮತ್ತು 5.2 ಬೋಟ್ಸು ಇಲ್ಲಿ ಬರುತ್ತೆ. ಇದ್ರ ಮುಂದೆನೇ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಟೈಮಿಗೆ ಕರೆಕ್ಟಾಗಿ ಬೋಟ್ ಬಂತು. ಸೊ ಬಸ್ಸಲ್ಲಿ ಒಂದು ಸ್ಟಾಪಿಂದ ಒಂದು ಸ್ಟಾಪಿಗೆ ಹೆಂಗೆ ಹೋಗ್ತೀವಿ ಅದೇ ಥರ ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ. ಓಟೋ ಅನ್ನೋ ಇದರಲ್ಲಿ ಇದು ಒಂದು ಸ್ಟಾಪು. ಸೊ ಇಳಿಯೋರು ಇಳಿಬೋದು. ಸೊ ಹತ್ತವ್ರು ಆ ಕಡೆ ಕಾಯ್ತಾ ಇದ್ದಾರೆ, ಹತ್ತವ್ರು ಹತ್ಬೋದು. ಆ ಥರ ಇರುತ್ತೆ. ಪ್ರತಿಯೊಂದು ಸ್ಟಾಪ್ಗೂ ಹೋಗಿ ಹೋಗಿ ಸ್ಟಾಪ್ ಮಾಡ್ತಾರೆ. 4.2 ನಂಬರ್ಗೆ ಹತ್ತಿದ್ರೆ ಯಾವ್ಯಾವ ಸ್ಟಾಪ್ ಇರುತ್ತೆ ಅಂತ ಬಸ್ಸಲ್ಲೆಲ್ಲ ಹೆಂಗೆ ಸ್ಟಾಪ್ಸ್ ಮೆನ್ಷನ್ ಮಾಡಿರ್ತಾರೆ ಅದೇ ಥರ ಬೋಟ್ ಆಚೆನೂ ಸ್ಟಾಪ್ಸ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಈಗ ಮುರಾನೋ ಐಲ್ಯಾಂಡಲ್ಲಿ ನಾವು ಇಳ್ಕೊಂಡಿದ್ದೀವಿ. ಸಖತ್ ಬ್ಯೂಟಿಫುಲ್ ಆಗಿದೆ, ಎಂಡ್ಲೆಸ್ ಆಗಿ ಕಾಣಿಸ್ತಾ ಇದೆ ವ್ಯೂ ಅಂತೂ. ಇವಾಗ ನಾವಿರೋದು ಮುನಾರೋ ಐಲ್ಯಾಂಡಲ್ಲಿ ಆ್ಯಂಡ್ ನಾವು ಫಸ್ಟು ಒಳಗಡೆ ಹೋಗ್ತಾ ಇರೋದು ಗ್ಲಾಸ್ ಮ್ಯೂಸಿಯಂ. ಅಂದರೆ ಕಂಪ್ಲೀಟ್ ಎಲ್ಲನೂ ಗ್ಲಾಸಿಂದನೇ ಇಲ್ಲಿ ಮಾಡಿದ್ದಾರೆ. ತುಂಬಾ ಡೆಕೋರೇಟಿವ್ ಆಗಿರೋ ಪೀಸಸ್ಸು, ಗ್ಲಾಸಸ್ಸು, ಲೋಟಗಳು, ಇನ್ನು ಶಿಲೆಂಡರ್, ಆ ಥರ ತುಂಬ ಸರಗಳು, ಓಲೆಗಳು ಎಲ್ಲನೂ ಇದೆ ಗ್ಲಾಸಿಂದ ಮಾಡಿರೋದು. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಕಂಪ್ಲೀಟ್ ಈ ಥರದ್ರಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಮೇಡ್ ಔಟ್ ಆಫ್ ಗ್ಲಾಸ್. ಡು ನಾಟ್ ಟಚ್ ಅಷ್ಟೇ ಇರೋದು. ನೋ, ಇದೆಲ್ಲ ಬಂದು ಡಿಫ್ರೆಂಟ್ ಕೈಂಡ್ ಆಫ್ ವಾಸಸ್. ಇದೇ ಥರ ಬೇಕು ಅಂದ್ರೂ ಮತ್ತೆ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಥರ ಡಿಸೈನ್ ಇದೆ. ಸೊ ಮುನಾರೋ ಐಲ್ಯಾಂಡಲ್ಲಿ ಕಂಪ್ಲೀಟಾಗಿ ಈ ಥರ ಗ್ಲಾಸಿಂದ ಮಾಡಿರೋ ಡಿಸೈನ್ಸು, ಗ್ಲಾಸಲ್ಲಿ 100 ಥರ ಮಾಡಿದ್ದಾರೆ. ಕಂಪ್ಲೀಟ್ ಬಂದು ಒಂದು 50 ಅಂಗಡಿಗಿಂತ ಜಾಸ್ತಿ ಅಂಗಡಿಗಳಿದೆ. ಎಲ್ಲ ಕಡೆನೂ ಇವ್ರು ಮಾಡ್ತಾ ಇರೋದು ಈ ಗ್ಲಾಸ್ ವರ್ಕ್ನ. ಒಂದು ಕಡೆ ಅಂತೂ ಹೇಗೆ ಮಾಡೋದು ಅನ್ನೋದನ್ನು ಹೋಗ್ಬಿಟ್ಟು ನೋಡ್ಬೋದು. 5 euros ಪರ್ ಪರ್ಸನ್. ಬಟ್ ಅಲ್ಲೇ ನಾವು ಶಾಪಿಂಗ್ ಮಾಡಿದ್ರೆ ಆ 5 euros ಮೈನಸ್ ಮಾಡ್ತಾರೆ. ಈಗ ನಾವು 20 euros ಏನಾದರೂ ಸಾಮಾನು ತೊಗೊಂಡ್ರೆ 15 euros ತೊಗೋತಾರೆ. ಸೊ ಫ್ರೀಯಾಗಿ ನೋಡ್ದಂಗೆ ಆಗುತ್ತೆ. ಬಟ್ ಅಲ್ಲೇನಾದರೂ ಶಾಪಿಂಗ್ ಮಾಡಲೇಬೇಕು. ಮಿನಿಮಮ್ ಅಲ್ಲಿ ಇದ್ದಿದ್ದೆಲ್ಲ 20 euros ಸ್ಟಾರ್ಟ್ ಆಗ್ತಾಯಿತ್ತು. ಇಲ್ಲಿ ಜಸ್ಟ್ ನೆಡ್ಕೊಂಡು ಬರ್ತಾ ಇದ್ರೆ ಇದೇ ಥರನೇ ಗ್ಲಾಸ್ ಅಂಗಡಿಗಳು, ಎಲ್ಲ ಕಡೆ ಗ್ಲಾಸ್ ಅದು ಬಿಟ್ಟರೆ ಈ ಥರದ್ದು. ಆ್ಯಂಡ್ ರೆಗ್ಯುಲರ್ ಆಗಿ ರೆಸ್ಟೋರೆಂಟ್ಸ್ ಇದೆ. ಸೊ ಇದು ಬಂದು ಕಂಪ್ಲೀಟ್ ಮುನಾರೋ. ಇವಾಗ ನಾವು ವಾಪಸ್ ಫೇರಿ ತಗೊಂಡು ಬುನಾರೋಗೆ ಹೋಗ್ತಾ ಇದ್ದೀವಿ. ಇದು ಬಂದು ಮುರಾನೋ ಫೆರಿ ಸ್ಟೇಷನ್. ಅಂದರೆ ಇಲ್ಲಿ ಬರುತ್ತೆ ನಮಗೆ ಬೋಟ್. ಇಲ್ಲಿಂದ ನಾವು ಬುನಾರೋಗೆ ಹೋಗ್ಬೋದು. ಮುರಾನೋ ಆ್ಯಕ್ಚುಯಲ್ ವರ್ಡ್ ಬಂದು ಮುರಾನೋ ಐಲ್ಯಾಂಡ್. ಇದು ಆ ಕಡೆ ಎಲ್ಲ ರೆಗ್ಯುಲರ್ ಆಗಿ ರೋಡ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವ್ಯೂ ಸೂಪರ್ ಆಗಿದೆ. ಐಲ್ಯಾಂಡ್ ವ್ಯೂ ಇದು ಬಂದು ಮುನಾರೋ
ಮುರಾನೋ ಐಲ್ಯಾಂಡ್ ವ್ಯೂ ಇದು. ಬುರಾನೋನು ಸೇಮ್ ಐಲ್ಯಾಂಡ್ ವ್ಯೂ ಬಂದು ಸೇಮ್ ಇದೇ ಥರನೇ ಇರುತ್ತೆ. ಬಟ್ ಇಲ್ಲಿ ಬಂದು ಕಂಪ್ಲೀಟ್ ಗ್ಲಾಸಸ್ ಇತ್ತು, ಅಲ್ಲೇನಿರುತ್ತೆ ಅಂತ ನೋಡಬೇಕು. ಇನ್ನು 5 ಮಿನಿಟ್ಸಿಗೆ ನೆಕ್ಸ್ಟ್ ಫೆರಿ ಇದೆ ನೋಡಿ, ಬರ್ತಾ ಇದೆ. ಸೊ ಇದು ಬಂದು ಅಲ್ಲಿ ಸ್ಟಾಪ್ ಆಗುತ್ತೆ, ಇದನ್ನು ಹತ್ಕೊಂಡು ನಾವು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನಂಬರ್ಸ್ 4.1 ಅಲ್ಲಿ ನಂಬರ್ಸ್ ಲೊಕೇಶನ್ಸ್ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ ಹೆಸರುಗಳನ್ನ ಅಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ ಬಂದು ಫೆರಿ ನಂಬರ್ 4.1 ಬಂದಿದೆ. ನಮ್ದಂಗೆ ಬಸ್ ನಂಬರು 120 130 ಆ ಥರ ಇರುತ್ತೆ. ಅದೇ ಥರ ಇಲ್ಲಿ ಫೆರೀಸು. ಸೊ ಫೆರಿ ಅಂದರೆ ಏನಿಲ್ಲ, ಈ ಥರ ಬೋಟ್ಸ್ಗೆ. ಸೊ ಅದು ಬಂದು ಅಲ್ಲಿ ಬರುತ್ತೆ. ನಾವು ವೆಯ್ಟ್ ಮಾಡ್ತಾ ಇರೋದು ಬಂದು ಇಲ್ಲಿಗೆ ಬರಬೇಕು. ಸೊ ಇಲ್ಲಿಗೆ ಬಂದಿದ ತಕ್ಷಣ ನಾವು ಹತ್ಕೊಂಡು ಬುರಾನೋಗೆ ಹೋಗ್ತೀವಿ. ಈಗಿನ ವಾಟರ್ ಬೋಟ್ ಬಂದಿದೆ, ಇಲ್ಲ ಫೆರಿ ಏನಾದರೂ ಹೇಳ್ಬೋದು. ಇಲ್ಲಿಂದ 20 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ಬುರಾನೋಗೆ. ಸೊ ಪ್ರತಿ ಬೋಟ್ ಹೋಗೋಕ್ಕೂ ಇಲ್ಲಿ ಮರದ ಏನು ಹಾಕಿದ್ದಾರೆ, ಮೂರು ಹಾಕಿ ಲೈಟ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಲೈಟ್ಸ್ ಇದೆ. ಸೊ ಈ ರೀತಿ ಅದಕ್ಕೆ ಅದರದೇ ಆದ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಅದೇ ಡೈರೆಕ್ಷನಲ್ಲಿ ಈ ಫೆರಿ ಇಲ್ಲ ಬೋಟ್ಗಳೇನೇ ಇದ್ರೂ ಅದೇ ಡೈರೆಕ್ಷನಲ್ಲೇ ಮೂವ್ ಆಗಬೇಕು. ಸೊ ಇದ್ರ ಒಳಗಡೆ ಮೂವ್ ಆಗ್ತಾಯಿದೆ. ಆ ಕಡೆನೂ ಅದೇ ಥರ ತುಂಬ ಕಡೆ ಅದೇ ಥರನೇ ಹಾಕಿದ್ದಾರೆ. ಇಲ್ಲಿ ನೋಡಿ ಪ್ಲಾಂಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ, ಗಿಡಗಳನ್ನ. 11:50ಗೆ ಮುರಾನೋಯಿಂದ ಹೊರಟ್ವಿ, 12:15ಗೆ ಬುರಾನೋಗೆ ಬಂದಿದ್ದೀವಿ. ಎಕ್ಸಾಕ್ಟಾಗಿ 25 ಮಿನಿಟ್ಸ್. ಎಲ್ಲೂ ಸ್ಟಾಪ್ ಇರಲಿಲ್ಲ, ಒಂದೇ ಒಂದು ಸ್ಟಾಪ್ ಇತ್ತು ಅಷ್ಟೇ. ಡೈರೆಕ್ಟಾಗಿ ಸೆಕೆಂಡ್ ಸ್ಟಾಪೇ ಬಂದು ಬುರಾನೋ. ಅಂಬ್ರೆಲಾ ನೋಡಿ ಡಿಫ್ರೆಂಟಾಗಿ ಸಖತ್ ಕ್ಯೂಟಾಗಿದೆ, ವೆರಿ ವೆರಿ ಬ್ಯೂಟಿಫುಲ್ ಅಂತ ಗೊತ್ತಿಲ್ಲ, ಬಟ್ ಸಖತ್ ಬ್ಯೂಟಿಫುಲ್ ಆಗಿದೆ. ಈ ಬ್ಲ್ಯಾಕ್ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು. ಮೇಲ್ಗಡೆದು ಓಕೆ ಬಟ್ ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ನಾವು ಇರೋದು ಬಂದು ಸೆಂಟ್ ಲೂಸಿಯಾ ಸ್ಟಾಪಲ್ಲಿ. ಅಲ್ಲಿಂದ ನಾವು ವಾಟರ್ ಬೋಟ್ ತೊಗೊಂಡು ಮುರಾನೋಗೆ ಬಂದ್ವಿ. ಮುರಾನೋಯಿಂದ ಬುರಾನೋಗೆ ಇನ್ನೊಂದು ನಂಬರ್ ವಾಟರ್ ಬೋಟ್ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ. ನನಗೆ ಪರ್ಸ್ನಲಿ ಮುರಾನೋಲ್ಲಿ ಏನಿದೆ ಅಂತ ಅಂದರೆ ಬರೀ ಗ್ಲಾಸ್ ಕಂಪ್ಲೀಟ್ ಒಂದು 50 ಶಾಪಲ್ಲೂ ಬರೀ ಗ್ಲಾಸೇ ಮಾರ್ತಾ ಇದ್ದಾರೆ. ಬಟ್ ಬುರಾನೋದಲ್ಲಿ ವೈಬ್ಸ್ ಇನ್ನೂ ಸಖತ್ತಾಗಿದೆ. ಎಲ್ಲ ಥರದ ಶಾಪಿಂಗ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಬ್ಯೂಟಿಫುಲ್ ಆಗಿದೆ. ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಾನು ವಿಡಿಯೋಲಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಮನೆಗಳು ನೋಡಿ ಒಂದೊಂದು ಕಲರಲ್ಲಿ ಪೇಂಟ್ ಮಾಡಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಫೋಟೋಗಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲೂ ಕ್ಯಾಂಡೀಸ್ ಇದೆ, ಗ್ಲಾಸ್ ಮಾಡಿರೋದು. It's like you put in a dish for look like candy. Yes, I have some. You have it? Yes, many. It's Not very this nice, kind. different. I have different. Okay. Really different ones. It's very nice. Yeah. ವೆನ್ನಿಸ್ಗೆ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಬೇಕಾಗಿರೋದು ಕೆನೋಲಿ. ಸೊ ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಲ್ಲಿಂಗ್ಸ್ ಇರುತ್ತೆ. ಸೊ ಯಾವುದಾದ್ರೂ ಟ್ರೈ ಮಾಡಿ, ಇಟ್ಸ್ ವೆರಿ ಟೇಸ್ಟಿ. ಆ್ಯಂಡ್ ಬುರಾನೋದಲ್ಲಿ ಫೇಮಸ್ ಅಂದರೆ ಈ ಬಿಸ್ಕೆಟ್ಸ್. ಸೊ ಇದನ್ನು ಸಹ ಟ್ರೈ ಮಾಡ್ಬೋದು. ಮಾರಕ್ಕೂ ಇಟ್ಟಿದ್ದಾರೆ, ಬೇಕಂದರೆ ತಗೊಂಡು ಹೋಗ್ಬೋದು, ಕ್ಯಾರಿನೂ ಮಾಡ್ಬೋದು ನಮ್ಮೂರಿಗೆ. ಸೊ ದೀಸ್ ಆರ್ ವೆರಿ ವೆರಿ ಫೇಮಸ್ ಬಿಸ್ಕೆಟ್ಸ್ ಇಲ್ಲಿ. ಸೊ ಈ ರೀತಿ ಕಂಪ್ಲೀಟ್ ಐಸ್ ಕೋಲಾ ಥರ ಅವತ್ತಿಂದನೂ ಟ್ರೈ ಮಾಡಬೇಕಂತ ಇದೆ. ಇಷ್ಟು ಫ್ಲೇವರ್ಸ್ ಇದೆ. ಸೊ ವಾಟರ್ಮೆಲನ್ ಚೆನ್ನಾಗಿರುತ್ತೆ ಅಂದರೆ ವಾಟರ್ಮೆಲನ್ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಸ್ವೀಟ್ ಪಫ್ ಥರ ಇದೆ. ಸೊ ಮೇಲುಗಡೆ ಪಫ್ ಥರ ಇದೆ, ಒಳಗಡೆ ಪಿಸ್ತಾಚು. ಬೇರೆ ಬೇರೆ ಫಿಲ್ಲಿಂಗ್ ಇತ್ತು, ಕ್ರೀಮ್ ಫಿಲ್ಲಿಂಗ್ ಮತ್ತು ಚಾಕ್ಲೇಟ್ ಫಿಲ್ಲಿಂಗ್. ನಾವು ಪಿಸ್ತಾ ತೊಗೊಂಡಿದ್ದೀವಿ, ಚೆನ್ನಾಗಿದೆ. ವಾಟರ್ಮೆಲನ್ ಫ್ಲೇವರು ಸೇಮ್ ವಾಟರ್ಮೆಲನ್ ಥರನೇ ಕೋಲ್ಡ್ ಆಗಿ ಸೂಪರ್ ಆಗಿದೆ. ಸೊ ಆಲ್ಮೋಸ್ಟ್ 25 ಡೇಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತನೂ ಚೀಪೆಸ್ಟ್ ಅಂದರೆ ಇಲ್ಲೇನೆ. ಆ್ಯಕ್ಚುಲಿ ವೆನಿಸಲ್ಲಿ ನಾವೆಲ್ಲಿ ಇದ್ದೀವಿ ಅಲ್ಲೆಲ್ಲ €1ಗೆಲ್ಲ ಸೂಪರ್ ಆಗಿರೋ ಮ್ಯಾಗ್ನೆಟ್ಸ್ ಇದೆ. ಇಲ್ಲಿ ಬಂದು €2.5 ಆ್ಯಂಡ್ €5ಗೆ 2 ಮ್ಯಾಗ್ನೆಟ್ನ ಕೊಡ್ತಾ ಇದ್ದಾರೆ. ಮುನಾರೋಲ್ ನಾವೇನು ತೊಗೊಂಡಿರಲಿಲ್ಲ, ಅಲ್ಲಿ ಕಾಣಿಸ್ಲೂ ಇಲ್ಲ ಮ್ಯಾಗ್ನೆಟ್, ತುಂಬಾ ಕಾಸ್ಟ್ಲಿನೂ ಇತ್ತು. ಸೊ ಮುನಾರೋ ಮತ್ತು ಬುನಾರೋ 2 ಮ್ಯಾಗ್ನೆಟು ಒಂದೊಂದು €5 ಕೊಟ್ಟು ತಗೊಂಡಾಯಿತು. ವಿಡಿಯೋ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ, ಜಾಗನೂ ಅಷ್ಟೇ ಕಲರ್ಫುಲ್ ಆಗಿದೆ. ಇದು ಬಂದು ಬುರಾನೋ
ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಬಂದು ಈ ಕಲರ್ ಮನೆಗಳು. ಆ್ಯಂಡ್ ಇಲ್ಲಿ ಏನೇನು ಬೋಟ್ ಕಾಣಿಸ್ತಿದೆ, ಮುಂದೆನೇ ನೋಡ್ಬೋದು ನೀರು, ಮನೆನೂ ಇರೋದು ನೀರ್ ಮೇಲೆ ಮರದ ಹಲ್ಗೆಗಳನ್ನ ಹಾಕಿ ಅದ್ರ ಮೇಲೆ ಮರಳಾಕಿ ಮನೆನ ಕಟ್ಟಿರೋದು. ಆ್ಯಂಡ್ ಪ್ರತಿಯೊಂದು ಮನೆಗೂ ಅವ್ರದ್ದೇ ಆದ ಒಂದೊಂದು ಬೋಟ್ಸ್ ಇದೆ. ಮುರಾನೋ ಹೇಗೆ ಗ್ಲಾಸ್ಗೆ ಫೇಮಸ್, ಅದೇ ರೀತಿ ಬುರಾನೋ ಬಂದು ಈ ರೀತಿ ಹ್ಯಾಂಡ್ ಮೇಡ್ ಲೇಸ್ಗೆ ತುಂಬಾ ಫೇಮಸ್. 16th ಸೆಂಚುರಿಯಲ್ಲಿ ಹ್ಯಾಂಡ್ ಮೇಡ್ ಲೇಸ್ ಮಾಡೋಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಡೀ ವೆನೀಸಲ್ಲಿ ಸ್ಪೆಷಲ್ ಏನಂದರೆ ಬ್ರಿಡ್ಜಸ್, ಹಂಡ್ರೆಡ್ಸ್ ಆಫ್ ಸ್ಮಾಲ್ ಬ್ರಿಡ್ಜಸ್ ಇದೆ, ಎಲ್ಲ ಕಡೆನೂ ಬ್ರಿಡ್ಜಸ್ ಇದೆ. ನಮ್ಮ ಮುಂದೆನೂ ಒಂದು ಬ್ರಿಡ್ಜ್ ಇದೆ. ಸೊ ಈ ಥರ ಸುಮಾರು ಬ್ರಿಡ್ಜ್ಗಳಿದೆ ಎಲ್ಲ ಕಡೆನೂ. ಇಲ್ಲಿ ಕೂಡ ಬ್ರಿಡ್ಜ್ ಮೇಲೆ ಲವ್ ಲಾಕ್ಸ್ ಹಾಕಿದ್ದಾರೆ ನೋಡಿ, ಎಲ್ಲ ಕಡೆ ಲವ್ ಲಾಕ್ಸ್ ಇದೆ. ಫ್ರೆಶ್ ಕ್ಯಾರೆಟ್, ಜಿಂಜರ್ ಆ್ಯಂಡ್ ಆರೆಂಜ್ ಜ್ಯೂಸ್ ಚೆನ್ನಾಯ್ತಾ. ಜಿಂಜರ್ ಫ್ಲೇವರ್ ಪ್ರಾಮಿನೆಂಟ್ ಆಗಿದೆ, ಚೆನ್ನಾಗಿದೆ. ಸೇಮ್ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅದೇ ಥರನೇ ಇದೆ. ಇಲ್ಲಿ ನೋಡಿ ಸ್ಟ್ರೀಟ್ಸ್ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಆಗಿದೆ. ರೆಗ್ಯುಲರ್ ಆಗಿ ಇವರ ಮನೆಗಳು ಇದು. ಆ್ಯಂಡ್ ಇಲ್ಲಿ ಬಂದು ಎಲ್ಲ ಕಡೆನೂ ಇದೇ ಥರ ವಿಂಡೋಸ್ ಮತ್ತು ಫ್ಲವರ್ ಪಾಟ್ಸ್ನ ಇಟ್ಟಿದ್ದಾರೆ. ಆರ್ಕಿಟೆಕ್ಚರೇ ಸಖತ್ತಾಗಿದೆ. ಬಟ್ಟೆ ಹೆಂಗೆ ಒಣಗಾಕಿದ್ದಾರೆ ನೋಡಿ, ಅದು ಹೆಂಗೆ ಎತ್ಕಿಸುತ್ತೋ, ಮೇ ಬಿ ಆ ಡೋರಿಂದ ಒಣಗಾಕ್ತಾರೆ ಅನಿಸುತ್ತೆ. ಸೊ ಕಿಟಕಿನೂ ಅಷ್ಟೇ ಕಲರ್ಫುಲ್ ಆಗಿದೆ, ಫ್ಲವರ್ಸ್ ಕಲರ್ಫುಲ್ ಆಗಿದೆ, ಆ್ಯಂಡ್ ಇವರ ಪೇಂಟಿಂಗ್ ಅಂತೂ ಕಲರ್ಫುಲ್ ಆಗಿದೆ. ಮುರಾನೋ ಇರ್ಬೋದು, ಬುರಾನೋ ಇರ್ಬೋದು, ಇಲ್ಲಾಂದರೆ ಸೆಂಟ್ ಲೂಸಿಯಾ ನಾವೆಲ್ಲಿದ್ದೀವಿ ಅಲ್ಲಿರ್ಬೋದು. ಈ ಕಡೆ ಬೋಟ್ ಬಿಟ್ಟು ಬೇರೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಈವನ್ ನಾನು ಒಂದೇ ಒಂದು ಸೈಕಲ್ನೂ ಸಹ ನೋಡಿಲ್ಲ. ವೆಹಿಕಲ್ಸ್ ಅಂತೂ ಇಲ್ಲವೇ ಇಲ್ಲ ಬಿಡಿ, 2 ವೀಲರ್ ಇರಲಿ 4 ವೀಲರ್ ಇರಲಿ, ಜಸ್ಟ್ ವಾಕ್. ಆ್ಯಂಡ್ ಅವ್ರದ್ದೇ ಆದ ಬೋಟ್ಸ್ ಇದೆ. ಅಷ್ಟು ಬಿಟ್ಟರೆ ಬೋಟ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ರಿವರ್ ಬೋಟ್ಸ್ ಬಿಟ್ಟರೆ ಇನ್ನು ಯಾವುದೇ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಲ್ಲ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮತ್ತೊಂದು ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಬೋಟ್ಸೂ ಅಷ್ಟೇ, ಮನೆನೂ ಅಷ್ಟೇ, ತುಂಬಾ ಕಲರ್ಫುಲ್ ಆಗಿದೆ. ಬುರಾನೋ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಿ ನಾವಿವಾಗ ವಾಪಸ್ ರಿವರ್ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಫೆರಿ ಇಲ್ಲ ರಿವರ್ ಬೋಟ್ ಏನಾದರೂ ಹೇಳ್ಬೋದು. ಸೊ ಅಲ್ಲಿಂದ ಎಲ್ಲಿ ಹೋಗ್ತೀವಿ, ಇನ್ನು ಪ್ಲ್ಯಾನ್ಸ್ ಎಲ್ಲ ನೋಡೋಣ. ಬೋಟ್ ಹತ್ರ ನೀವು ನೋಡ್ಬೋದು ಕ್ರೌಡೆಡ್ ಎಷ್ಟಿದೆ. ಇವತ್ತು ಬಂದು ವೀಕ್ ಡೇ ಆ್ಯಂಡ್ ವೆರಿ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಕ್ರೌಡೆಡ್ ಆಗಿದೆ. ಒಂದು ತುಂಬಾನೇ ಬೇಜಾರಾಗೋ ಸತ್ಯ ಏನಂದ್ರೆ ಈ ಊರು ಬಂದು ನೀರ್ ಮೇಲೆ ನಿಂತಿರೋದ್ರಿಂದ ಪ್ರತಿ ವರ್ಷ 1-2 ಮಿಲಿಮೀಟರ್ ಈ ದೇಶ ಸಿಂಕ್ ಆಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ವರ್ಷ 2.8 ಮಿಲಿಮೀಟರ್ ಅಷ್ಟು ಸೀ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ರಫ್ಲಿ ಪ್ರತಿ ವರ್ಷ ಬಂದು ಆಲ್ಮೋಸ್ಟ್ 4 ಮಿಲಿಮೀಟರ್ ಅಷ್ಟು ಈ ಊರು ಡ್ರಾಪ್ ಆಗ್ತಾ ಬರ್ತಾ ಇದೆ. ಮತ್ತೆ ವಾಪಸ್ ನಾವು ಬಂದಿರೋದು ಮುರಾನೋಗೆ, ಯಾಕಂದ್ರೆ ಇಲ್ಲಿ ಬಂದು ಮತ್ತೆ ನಾವು ಫೆರಿನ ಚೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲೇ ಇಲ್ಲ, ಅದು ಒಂದು ಸ್ವಲ್ಪ ಆ ಕಡೆ ನಡ್ಕೊಂಡು ಹೋದ್ರೆ ಅಲ್ಲಿ ಸಿಗುತ್ತೆ. ಸೊ ಇವಾಗ ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಮುರಾನೋನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಇವಾಗ ಮುರಾನೋದಲ್ಲಿ ಎಲ್ಲ ಗ್ಲಾಸ್ ಐಟಮ್ ತುಂಬಾ ಫೇಮಸ್. ಸೊ ಅದನ್ನು ಬೇರೆ ಕಡೆಗೆ ಸಹ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಬೋಟಲ್ಲಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಫ್ರಿಜೈಲ್ ಅಂತ ಹಾಕಿದ್ದಾರೆ, ನೀವು ನೋಡ್ಬೋದು. ಫ್ರಿಜೈಲ್ ಅಂದರೆ ಈಸಿಲಿ ಬ್ರೋಕನ್ ಐಟಮ್ಸ್ ಇದ್ರ ಒಳಗಡೆ ಇರೋದು ಅಂತ. ಸೊ ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ. US-ಗೆಲ್ಲ ಹೋಗ್ತಾ ಇತ್ತು, ಆ ಡ್ರೆಸ್ ಎಲ್ಲ ಇತ್ತು ಅದರಲ್ಲಿ. ನಾ ಹೇಳ್ದಂಗೆ ಇಲ್ಲಿಂದ ಬೇಕಂದ್ರೂ ಶಿಪ್ ಮಾಡ್ತಾರೆ. ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡ್ರೆ ಅಲ್ಲೇ ಬಬಲ್ ರ್ಯಾಪ್ ಮಾಡಿ ಕೊಡ್ತಾರೆ. ನಾವೇನಾದರೂ ದೊಡ್ಡ ಶೋ ಪೀಸ್ಗಳೆಲ್ಲ ತೊಗೋತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ 1 ಡೇ ಬೇಕಂತೆ ಅವ್ರ ಪ್ರಾಸೆಸ್ಸಲ್ಲಿ ಅದನ್ನು ಸೇಫಾಗಿ ಪ್ಯಾಕಿಂಗ್ ಮಾಡೋಕ್ಕೆ. ಸೊ ಇವತ್ತು ನಾವು ಆರ್ಡರ್ ಮಾಡಿದ್ರೆ ನಾಳೆ ಕೊಡ್ತಾರೆ. ಅದನ್ನು ನಾವು ನಮ್ಮ ಜೊತೆಗೆ ತೊಗೊಂಡೋಗ್ಬೋದು. ಇಲ್ಲ ಅಂದರೆ ನಾವು ಯಾವುದೇ ಕಂಟ್ರಿಯಲ್ಲಿದ್ರೂ ಅದನ್ನು ಶಿಪ್ ಸಹ ಮಾಡ್ತಾರಂತೆ. ವಿತ್ ಇನ್ಶೂರೆನ್ಸ್ ಶಿಪ್ ಮಾಡ್ತಾರೆ, ಯಾಕಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಐಟಮ್ಸು. ವಿತ್ ಇನ್ಶೂರೆನ್ಸ್ ಶಿಪ್ಪಿಂಗ್ ಮಾಡ್ತಾರೆ. ಬಟ್ ಅದು ನಮ್ಮ ದೇಶಕ್ಕೆ ಬಂದಾದ್ಮೇಲಿಂದ ನಮ್ಮ ಕೈಗೆ ಸಿಗೋವರೆಗೂ ಅವರು ಗ್ಯಾರಂಟಿ ಕೊಡಲ್ವಂತೆ. ಸೊ ಇಲ್ಲಿಂದ ಶಿಪ್ ಮಾಡೋ ತನಕ ಮಾತ್ರನೇ ಅವ್ರದ್ದು ಗ್ಯಾರಂಟಿ, ಬಟ್ ಇಟ್ ವಿಲ್ ಬಿ ವಿತ್ ಇನ್ಶೂರೆನ್ಸ್. ಬಟ್ ಅಲ್ಲಿ ಅದು ನಮಗೆ ಬರೋ ಅಷ್ಟರಲ್ಲಿ ಏನಾದರೂ ಬ್ರೇಕ್ ಆಗಿತ್ತು ಅಂದರೆ ಆ ಬಿಲ್ ಏನಿರುತ್ತೆ ಅದರಿಂದ ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೋಬೋದು ನಾವು. ಆಲ್ಮೋಸ್ಟ್ ಎಲ್ಲ ಕಡೆನೂ ನೋ ಫೋಟೋ ನೋ ವಿಡಿಯೋ ಅಂತ ಹಾಕಿದ್ದಾರೆ. ಯಾಕಂದರೆ ಇವೆಲ್ಲ ಬಂದು ಕಂಪ್ಲೀಟ್ ಯುನೀಕ್ ಪೀಸಸ್, ಪ್ರತಿಯೊಂದೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಕಾಪಿ ಮಾಡ್ತಾರೆ ಅಂತನೋ ಏನಂತ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲೂ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋಕ್ಕೆ ಬಿಡಲ್ಲ.
ಮುರಾನೋ ಒಳಗಡೆನೂ ಸ್ಪಾರ್ ಸೂಪರ್ ಮಾರ್ಕೆಟ್ ಇದೆ. ಅಂದರೆ ಇಲ್ಲಿನ ಲೋಕಲ್ ಪೀಪಲ್ಗೆ ಪರ್ಚೇಸ್ ಮಾಡೋಕ್ಕೆ ಇದು. ಸೊ ಇಲ್ಲೂ ಸಹ ವೆಜಿಟೇಬಲ್ಸ್ ಇದೆ ಕಂಪ್ಲೀಟ್. ನಮ್ಮ ಹತ್ರ ಹೆಂಗೆ ಸೂಪರ್ ಮಾರ್ಕೆಟ್ ಇರುತ್ತೆ ಅದೇ ಥರ ಸೂಪರ್ ಮಾರ್ಕೆಟ್ ಇದು. ಇಲ್ಲಿ ಸ್ಪಾರ್ ತುಂಬಾ ಫೇಮಸ್ ಸೂಪರ್ ಮಾರ್ಕೆಟ್, ಯುರೋಪ್ ಕಂಟ್ರೀಸಲ್ಲೆಲ್ಲ ಸ್ಪಾರ್ ಅಂತ ಇದೆ. ಕಡಲೆಕಾಯಿ. ಸೊ ಇಲ್ಲಿ ಯಾವುದೋ ಬೇರೆ ಬ್ರ್ಯಾಂಡು ಮಗ್ ನೂಡಲ್ಸ್ ಇದೆ, ಬಟ್ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಗೊತ್ತಾಗ್ತಾ ಇಲ್ಲ. ವೆಜಿಟೇರಿಯನ್ ತೊಗೋಬೇಕು. ಸೊ ಯಾರೂ ಇಲ್ಲ ಗೈಡ್ ಮಾಡೋಕ್ಕೂ. ನೋಡ್ತೀನಿ ಯಾವುದು ತೊಗೋಬೋದು. ಇದೊಂದು ಬ್ರ್ಯಾಂಡ್ ಇದೆ 150ಗೆ, 115ಗೆ, ಆ್ಯಂಡ್ ಇದು ಬಂದು 190. ಇವಾಗ ಅವರು ಕೇಳಿದೆ. ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಕಲರ್ ಇದ್ದರೆ ವೆಜಿಟೇರಿಯನ್ ಅಂತ ಅಂದರು. ಇದು ಮತ್ತು ಇದು ಗ್ರೀನಲ್ಲಿತ್ತು, ಬಟ್ ಅವ್ರು ಓದ್ಬಿಟ್ಟು ಹೇಳ್ತಾ ಇದ್ದಾರೆ ಇದರಲ್ಲೇನೋ ಫಿಶ್ ಇದೆ ಅಂತ. ಸೊ ಬೇಡ ಅಂತ ಅಂದ್ಕೊತಾ ಇದ್ದೀನಿ. ಅಂದ್ಕೊಳ್ಳೋದೇನು ಬೇಡ ಅಷ್ಟೆ. ಇವಾಗ ಜಸ್ಟ್ ನಾವು ವಾಪಸ್ ಬಂದು ಇಳಿದಿರೋದು ರೈಲ್ವೆ ಸ್ಟೇಷನ್ ಸ್ಟಾಪ್ಗೆ. ಇದು ಬಂದು ಇಲ್ಲಿನ ರೈಲ್ವೆ ಸ್ಟೇಷನ್. ನಾವಿಲ್ಲೇ ಬಂದಿದ್ದು ಸೆಂಟ್ ಲೂಸಿಯಾ. ಸೊ ಇಲ್ಲಿಗೆ ಇವಾಗ ವಾಪಸ್ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಸ್ಟಾಪಿಂದನೇ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು 5.2ಗೆ. ಇನ್ನು 8 ಮಿನಿಟ್ಸಲ್ಲಿ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ, ಅದು ಬ್ಲಿಂಕ್ ಆಗ್ತಾ ಇದೆ. 7 ಮಿನಿಟ್ಸಲ್ಲಿ ಬರ್ತಾ ಇದೆ. ಸೊ ಇವಾಗ ನಾವು ಅದ್ರ ಒಳಗಡೆ ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೆಂಟ್ ಲೂಸಿಯಾ ಸುತ್ತಮುತ್ತ ಮಾತ್ರನೇ ಈ ರೀತಿ ಗಂಡೋಲಗಳನ್ನ ನಾವು ನೋಡ್ಬೋದು. ಆಲ್ಮೋಸ್ಟ್ ಬೇರೆ ಬೇರೆ ಜಾಗದಲ್ಲಿ ಗಂಡೋಲಗಳನ್ನ ಇಟ್ಕೊಂಡಿರ್ತಾರೆ. ಮುರಾನೋಯಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಐಲ್ಯಾಂಡ್ಸು, ಅಲ್ಲಿ ನಾವು ಯಾವುದೇ ಗಂಡೋಲನ ನೋಡೋಕ್ಕೆ ಚಾನ್ಸ್ ಇಲ್ಲ. ಸೊ ಗಂಡೋಲ ರೈಡ್ ಮಾಡಬೇಕಂದ್ರೆ ಸೆಂಟ್ ಲೂಸಿಯಾದಲ್ಲಿ ಮಾತ್ರನೇ ನೀವು ಮಾಡೋಕ್ಕಾಗೋದು. ನಿಮಗೆ ಗಂಡೋಲ ರೈಡ್ದು ಕಾಸ್ಟ್ ಡೀಟೇಲ್ಸ್ ಬೇಕಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ರೈಲ್ವೆ ಸ್ಟೇಷನಿಂದ ನಾವು ಅರ್ಸೆನಲ್ ಸ್ಟಾಪಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 1/2 an hour ಜರ್ನಿ. ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬಂದ್ವಿ. ರೂಮ್ಗೆ ಹೋಗಿ ರೆಸ್ಟ್ ಮಾಡಲ್ಲ ಯಾವಾಗ್ಲೂ ಅಷ್ಟೇ. ಏನಾದರೂ ತಿಂದಾದ್ಮೇಲೆ ಮಧ್ಯಾಹ್ನದ ಹೊತ್ತು ನಿದ್ದೆ ಬರ್ತಾ ಇದ್ರೆ, ಸುಸ್ತಾಗ್ತಾ ಇದ್ರೆ, ಟ್ರಾನ್ಸ್ಪೋರ್ಟೇಷನ್ ಯಾವುದು ನಾವು ಪಾಸ್ ತಗೊಂಡಿರ್ತೀವಿ. ಸೊ ಇದು ಫ್ರೀ, ಎಲ್ಲಿಂದ ಎಲ್ಲಿಗಾದರೂ ಟ್ರಾವೆಲ್ ಮಾಡ್ಬೋದು 1 day ಫುಲ್ಲು. ಸೊ ಈ ಪಾಸ್ ತಗೊಂಡಿರ್ತೀವಲ್ಲ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ 1 day ಫುಲ್. ಯಾಕಂದರೆ ವಾಪಸ್ಸು ರೂಮ್ಗೆ ಹೋಗಿ ಬರೋದೆಲ್ಲನೂ ಟೈಮು ವೇಸ್ಟು ಮತ್ತು ಹಿಂಸೆನೂ ಆಗುತ್ತೆ. ಅದೇ ರೀಸನ್ಗೆ ಸಕ್ಕದಂದರೆ ಸಕ್ಕತ್ ಬಿಸಿಲಿದೆ. ಇಲ್ಲಿಂದ ಇವಾಗ ನಾವು ವಾಪಸ್ಸು 1 ತೊಗೋಬೇಕು. ಬೋಟ್ ನಂಬರ್ 1 ತೊಗೊಂಡು ಇವಾಗ ವಾಪಸ್ ರೈಲ್ವೆ ಸ್ಟೇಷನಿಗೆ. ಜಸ್ಟ್ ಇದು ಒಂದು ಕಂಪ್ಲೀಟ್ ರೌಂಡ್ ಥರ. ನೆನ್ನೆ ನಮಗೆ ಯಾರು Airbnb ಮನೆ ಕೊಟ್ಟಿದ್ದಾರೆ ಅವ್ರು ನಮಗೆ ಗೈಡ್ ಮಾಡಿದ್ದು ಈ ಥರ ಒಂದು ರೌಂಡ್ ಹೋಗಿ ಅಂತ. ಸೊ ಅದಕ್ಕೆ ಅದನ್ನೇ ಫಾಲೋ ಮಾಡಿಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಜಸ್ಟ್ ಇವಾಗ ಆಚೆ ಬಂದ್ವಿ. ಅಲ್ಲಿ ಹಿಂಗೆ ಕೆಳಗಡೆ ಕೂತಿದ್ವಿ. ಸಕ್ಕತ್ತಂದರೆ ಸಖತ್ ಶೆಕೆ ಇತ್ತು. ಸೊ ಆಚೆ ಇಲ್ಲಿಂದ ಆಚೆ ಬಂದಿದ್ದ ತಕ್ಷಣವೇ ಒಂದು ಸ್ಪಾರ್ ಅಲ್ಲ ಇದು, ಬಟ್ ಇದ್ರದ್ದು ಅಂಗಡಿ ಒಂದು ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿನ್ಬೇಕು. ಫುಲ್ ಎನರ್ಜಿ ಝೀರೋ ಆಗಿಬಿಟ್ಟಿದೆ ಬಿಸಿಲಿಗೆ. ಜಸ್ಟ್ ಸೂಪರ್ ಮಾರ್ಕೆಟಲ್ಲಿ ರೈಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರೈಸು, ಏನೇನೋ ಕಲರ್ ರೈಸ್ ಎಲ್ಲ ಇದೆ ಇಲ್ಲಿ. ಅದನ್ನು ಬಿಟ್ಟರೆ ಈ ಥರ ಏರ್ ಟೈಟ್ ಮಾಡಿದ್ದಾರೆ ಅರ್ಧ kg ಪ್ಯಾಕೆಟು. ಸೊ 227ಗೆ ಬಾಸ್ಮತಿ ರೈಸ್ ಇದೆ, ಆಮೇಲೆ ಜಾಸ್ಮಿನ್ ರೈಸ್ ಇದೆ. ಎರಡೇ ಗೊತ್ತಿರೋದು. ಬರೀ ಇದು ಲಾಂಗ್ ಗ್ರೇನಲ್ಲಿ ಲಾಂಗ್ ಆ್ಯಂಡ್ ವೈಲ್ಡ್ ಅರೇಬಿಕೋ, ತುಂಬ ವೆರೈಟೀಸ್ ಆಫ್ ಇದು ನೋಡಿ. ಬ್ಲ್ಯಾಕ್ ರೈಸ್ ಇದೆ. ಇದು ಬಂದು ದಪ್ಪಕ್ಕಿ. ಸೊ ಬಾಯ್ಲ್ಡ್ ರೈಸು, ಆ ಥರ ತುಂಬ ವೆರೈಟೀಸ್ ಆಫ್ ರೈಸ್ ಇದೆ. ಸೊ ಮೊಸರು ಇಲ್ಲ, ಪ್ಲೇನ್ ಯೋಗರ್ಟ್ ತೊಗೊಂಡಿದ್ದೀವಿ ಅನ್ನದ ಜೊತೆಗೆ. ಇರೋದ್ರಲ್ಲಿ ಗೊತ್ತಿದ್ದು ಬಾಸ್ಮತಿ ರೈಸೇನೆ. ಸೊ ಅದೇ ಅಕ್ಕಿನ ತಂದುಬಿಟ್ಟು ಅನ್ನಕ್ಕೆ ಮನೆಗೆ ಬಂದು ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ಗಂಟೆ ಆಯಿತು ಬಂದಿತ್ತು. ಒಂದು 20 ನಿಮಿಷಕ್ಕೆ ಅನ್ನ ಎಲ್ಲ ರೆಡಿ ಆಯಿತು. ಇಟಾಲಿಯನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಎಲ್ಲ ಮೊಸರು ಬೇಕು ಅಂತ ಕೇಳಾಯಿತು. ಅವ್ರಿಗಂತೂ ಅರ್ಥ ಆಗಿಲ್ಲ. ಆಮೇಲೆ ನನಗೆ ಸಡನ್ನಾಗಿ ಉಳಿದಿದ್ದೆ ಯೋಗರ್ಟ್ ಅಂತ ಕೇಳೋಣ ಅಂತ. ಯೋಗರ್ಟ್ ಕೇಳಾದ್ಮೇಲೆ ಪ್ಲೇನ್ ಯೋಗರ್ಟ್ ಕೊಟ್ಟಿದ್ರು. ನೆಮ್ಮದಿಯಾಗಿ ಊಟ ಮಾಡಿದೆ. 3 ದಿನ 4 ದಿನ 1 ವಾರದ ತನಕ ಈ ಪಿಜ್ಜಾ ಪಾಸ್ತಾ ಎಲ್ಲ ತಿನ್ಬೋದು. ಬಟ್ ಸೀರಿಯಸ್ಲಿ ಏನೇನೇ ಕಂಡ ಮೇಲೂ ನಮ್ಮ ಊಟ ನಮಗೆ ಮೇಲು ಅನ್ನೋ ಥರ ಮೊಸರನ್ನದಲ್ಲಿರೋ ನೆಮ್ಮದಿ ಏನರಲ್ಲೂ ಇಲ್ಲ.
ನನಗೆ ಮಾತ್ರನೇ ಅಲ್ಲ, ಇಡೀ ಸೌತ್ ಇಂಡಿಯಾದವ್ರಿಗೆ ಮೊದಲು ಫೇವ್ರೆಟ್ ಅಂದರೆ ಮೊಸರನ್ನ ಅಂತ ಹೇಳ್ಬೋದು. ನಿಮಗೆ ಯಾವ ಊಟ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ವೆನ್ನಿಸ್ನ ಜರ್ನಿ. ಹೋಪ್ಫುಲಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.